ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ. ಇವಾಗ ಈ ತರಬೇತಿ ಕಾರ್ಯಕ್ರಮದ ಅಂತಿಮ ಒಂದು ಸ್ವರೂಪ ಅಂದರೆ ಸಮಾರಂಭ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಶ್ರೀಯುತರು ಈ ಸಮಾರಂಭದಲ್ಲಿ ಕೂಡ ನನ್ನ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ಸಮಾರಂಭವನ್ನು ಕುರಿತು ಈ ಅರೆಕಾಲಿಕ ಸ್ವಯಂ ಸೇವಕರ ಒಂದು ತರಬೇತಿ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಗೌರವಾನ್ವಿತ ಹಿರಿಯ ಸಿರಿ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರು ಮೊದಲಿಗೆ ಅತಿಥಿ ಮಹೋದಯರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಪ್ರಾಥಮಿಕ ವಿಚಾರವನ್ನ ವ್ಯಕ್ತಪಡಿಸಬೇಕಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದ ಅರೆಕಾಲಿಕ ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿ ಆಶೀನರಾಗಿ ನಮ್ಮೆಲ್ಲರಿಗೆ ಹಿತನುಡಿಗಳನ್ನು ನೀಡಲು ಆಗಮಿಸಿರುವಂಥ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀ ಕಾಡೂರು ಸತ್ಯನಾರಾಯಣಾಚಾರ್ಯ ಸರ್ ಅವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿವರೆಗೆ ಸತತ 2 ಗಂಟೆ ಉಪನ್ಯಾಸ ಮಾಡಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀರ್ವಾದಗಳು ಸೌರಭ್ಯ ನ್ಯಾಯಾಧೀಶರ ಶ್ರೀಮತಿ ಅಪರ್ಣ ಮೇಡಮ್ ಅವರು ಈ ವೇದಿಕೆಯ ಮೇಲೆ ಆಶೀರ್ವಾದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಇನ್ನೊಬ್ಬರು ಸಹೋದರಿ ನ್ಯಾಯಾಧೀಶರ ಶ್ರೀಮತಿ ಜರೀನಾ ಮೇಡಮ್ ಅವರು ಸಹಿತ ಅವರ ಆಫೀಸಿನಲ್ಲಿ ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ನಮ್ಮ ಸಹೋದರ ನ್ಯಾಯಾಧೀಶರು ಆಗಮಿಸುತ್ತಿದ್ದಾರೆ. ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸತತವಾಗಿ 4 ದಿವಸಗಳವರೆಗೆ ನಾವೆಲ್ಲ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡುವುದರ ಜೊತೆಗೆ ಒಂದು ಒಳ್ಳೆಯ ತರಬೇತಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದಲ್ಲಿ ನಾನು ಪ್ರಾಸ್ತಾವಿಕವಾಗಿ ಮಾತಾಡೋದು ಏನು ಅಂತ ಹೇಳಿದರೆ, ಈ ಒಂದು 4 ದಿನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಅಂತ ನಾನು ಮಾನ್ಯ ಗೌರವಿತ PJ ಸಾಹೇಬ್ ಹತ್ರ ನಾವು ತಿಳ್ಕೊಂಡಾಗ ಅವರು ಸಹೃದಯದಿಂದ ಮತ್ತು ಒಳ್ಳೆಯ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ನನಗೆ ಹೇಳಿ ಉದ್ಯಮಿಸಿ ಮತ್ತು ಸಮಯಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುತ್ತ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದಂಥ ಗೌರವಾನ್ವಿತರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ನೀಡಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಗೌರವಾನ್ವಿತ PJ ಸಾಹೇಬರು ನಮಗೆ ಒಂದು ಕೊಟ್ಟಂತ ಸಲಹೆ ಮತ್ತು ಸೂಚನೆ ಏನಂತ ಹೇಳಿದರೆ, ಆದಷ್ಟು ಮಟ್ಟಿಗೆ ನಮ್ಮ ಬೀದರ್ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ನ್ಯಾಯಾಧೀಶರು ಉಪನ್ಯಾಸ ನೀಡುವ ಹಾಗೆ ವೇಳಾಪಟ್ಟಿ ತಯಾರು ಮಾಡಿಕೊಳ್ಳಿ ಅಂತ ಹೇಳಿದರು. ಅವರ ಒಂದು ಮಾರ್ಗದರ್ಶನದಂತೆ ನಾವು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡಿದ್ದೀವಿ.
ಬಹಳ ಒಳ್ಳೆಯದಾಯಿತು ನಮಗೆ. ನಾವು ಬೇರೆ ಕಡೆಯಿಂದ ಉಪನ್ಯಾಸಕರು ತರೋದಕ್ಕಿಂತ ನಮ್ಮಲ್ಲಿಯೇ ಇರ್ತಕ್ಕಂಥ ಅವೈಲೇಬಲ್ ಇರ್ತಕ್ಕಂಥ ಉಪನ್ಯಾಸಕರು ಸ್ಪೀಕರನ್ನು ಒಳ್ಳೆಯ ಸ್ಪೀಕರನ್ನು ಬಳಸಿಕೊಂಡು ಇನ್ನೊಂದು ಮಾತಿದೆ, ಯಾವುದೇ ಒಂದು ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೋಕಲ್ ಸೋರ್ಸ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ತುಂಬಾ ಇದೆ. ಅದೇ ರೀತಿ ನಾವು ನಮ್ಮಲ್ಲಿ ಸ್ಥಳೀಯವಾಗಿ ಅಂದರೆ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಉಪನ್ಯಾಸಕರನ್ನು ನಾವು ಬಳಸ್ಕೊಳ್ಳಬೇಕು ಅನ್ನುವಂಥ ಒಂದು ವಿಚಾರ ಮಾಡಿ ಗೌರವಾನ್ವಿತ ಸಿಜಂ ಅವರು ಮತ್ತು ಅಪರ್ಣ ಮೇಡಮ್ ಅವರು, ಆರ್.ಪಿ. ಗೌಡ ಸಾಹೇಬರು, ಯಮನಪ್ಪ ಕೆ ಸಾಹೇಬರು ಮತ್ತು ಈ ನಮ್ಮ ಯೂನಿಟ್ನಲ್ಲಿ ಅತಿ ಕಿರಿಯರು ಮತ್ತು ಕಿರಿಯ ಸಹೋದರರಂತಿರುವ ಶ್ರೀ ವೆಂಕಟೇಶ್ ಸರ್ ಇವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ತಮಗೆ ಮನವರಿಕೆ ಆಗುವ ರೀತಿಯಲ್ಲಿ ಉಪನ್ಯಾಸ ನೀಡಿದ್ದಾರೆ. ಅವರ ಒಂದು ಸಹಕಾರವನ್ನು ಸಹಿತ ಸ್ಮರಿಸುತ್ತಾ ಅವರೆಲ್ಲರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸುವಂತೆ ಬೀದರ್ ಜಿಲ್ಲೆಯ ವಕೀಲರ ಸಂಘದ ಹಿರಿಯ ಸದಸ್ಯರು ಶ್ರೀ ಅಶೋಕ್ ಮಾನವರಿ ಸರ್ ಅವರನ್ನು ಕೇಳಿಕೊಂಡಿದ್ದು ಅವರು ಸಹಿತ ಒಂದು ಒಪ್ಪಿಗೆ ಸೂಚಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಉಪನ್ಯಾಸವನ್ನು ನೀಡಿದರು ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಅದರ ಜೊತೆಗೆ 2 ಜನ ಹೊರಗಿನ ರಿಸರ್ಚರ್ಸ್ ಅನ್ನು ನಾವು ಕರೆದಿದ್ವಿ. ಒಬ್ಬರು ಡಾಕ್ಟರ್ ಗೌತಮ್ ಕರಡಿ ಮತ್ತು ಇನ್ನೊಬ್ಬರು ಡಾಕ್ಟರ್ ಅಭಿಷೇಕ್ ಪಾಟೀಲ್. ಅವರು 2 ಜನ ತುಂಬಾ ಒಳ್ಳೆಯ ರೀತಿಯಿಂದ ವಿಷಯ ಮಂಡನೆ ಮಾಡಿದರು ಮತ್ತು ತಮಗೆ ಮನವರಿಕೆ ಆಗುವ ರೀತಿಯಲ್ಲಿ ಮತ್ತು ಅವರಿಗೆ ಕೊಟ್ಟಂತ ವಿಷಯಗಳನ್ನು ಪಿಎಲ್ಗಳಾಗಿ ಕಾರ್ಯನಿರ್ವಹಿಸಲಿಕ್ಕೆ ಹೇಗೆ ಸಹಾಯ ಆಗುತ್ತದೆ ಅನ್ನುವ ರೀತಿಯಲ್ಲಿ ಅವರು ತಮಗೆ ಮನವರಿಕೆ ಮಾಡಿದ್ದಾರೆ. ಅವರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ತಮ್ಮೆಲ್ಲರ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಸಣ್ಣ ಹಾಲ್ನಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡರೆ ಬಹುಶಃ ಅದು ಸೂಕ್ತ ಆಗುವುದಿಲ್ಲ ಅಂತ ನಮ್ಮ ಗೌರವದ ಪಿಡಿಜಿ ಅವರ ನಿರ್ದೇಶನದ ಮೇರೆಗೆ ಈ ಒಂದು ವಕೀಲರ ಸಂಘದ ಸಭಾಂಗಣವನ್ನು ನಾವು ಕೂಡಿ ವಕೀಲರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಗೌರವದ ಅಧ್ಯಕ್ಷರಿಗೆ ಕೇಳಿಕೊಂಡಾಗ ಅವರು ನಮಗೆ ಸಹೃದಯದಿಂದ ಈ ಒಂದು ಹಾಲ್ಕೊಟ್ಟು ಮತ್ತು ಉಳಿದ ಎಲ್ಲ ರೀತಿಯ ಸಪೋರ್ಟ್ ಅನ್ನು ನಮಗೆ ನೀಡಿದ್ದಾರೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದ ದಿವಸ ಮತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಳಿದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದಂತ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಜಗದೀಶ್ ಜಗತಾಪ್ ಸರ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿರುವಂತ ಮತ್ತು ಸ್ನೇಹಿತರಾದ ಶ್ರೀ ಧನರಾಜ್ ಬೀರದರ್ ಅವರಿಗೆ ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳಿಗೆ ಸಹಿತ ನಾನು ಅಭಿನಂದನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ತಾವೆಲ್ಲರೂ ಈ 4 ದಿವಸ ಶಾಂತ ರೀತಿಯಿಂದ ಮತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಇಲ್ಲಿ ಒಂದು ಲಿಮಿಟೆಡ್ ಸೋರ್ಸ್ ಅಲ್ಲಿ ತಮಗೆ ನಾವು ಬೇಸಿಕ್ ಫೆಸಿಲಿಟೀಸ್ಗಳನ್ನ ನೀಡಲಿಕ್ಕೆ ಅಂದರೆ ನಮ್ಮ ಏನಂತವರಿಗೆ ಲಿಮಿಟೆಡ್ ಸ್ಕೋಪ್ ಅಲ್ಲಿ ಪ್ರಯತ್ನ ಮಾಡಿದ್ವಿ. ಅದು ಸೂಕ್ತವಾಗಿತ್ತು ಅಥವಾ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ಸಹಿತ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಇವನ್ ಕೆಲವೊಂದು ಲೋಪದೋಷಗಳು ಆದರೂ ಸಹಿತ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಕಲಿಕೆಯ ಮುಖ್ಯ ನಮಗೆ ಅನ್ನುವ ದೃಷ್ಟಿಯಿಂದ ಆ ಒಂದು ನಿಟ್ಟಿನಲ್ಲಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸತತವಾಗಿ 4 ದಿವಸ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹಿತ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ನಾವು ಇವತ್ತು 4 ಜನ ಸಿಬ್ಬಂದಿಗಳೊಂದಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆದರೂ ಸಹಿತ ಅವರು ನಮ್ಮ ಎಲ್ಲ ಶ್ರಮ ಹಾಕಿ ಈ ಒಂದು ಕಾರ್ಯಕ್ರಮದಲ್ಲಿ ನ್ಯೂನತೆ ಬರಲಾಗಿ ನೋಡಿಕೊಂಡಿದ್ದಾರೆ. ಅವರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ
ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣರಾದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ವಂದಿಸಿ ಈ ವೇದಿಕೆ ನನಗೆ ಮಾತನಾಡುವ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಆ್ಯಡ್ ಮಾಡಿಕೊಡ್ತೇನೆ. ಜೈ ಕರ್ನಾಟಕ. ಅದೇ ರೀತಿ ತಡವಾಗಿ ನಮ್ಮ ಸ್ನೇಹಿತರು ವಕೀಲರ ಸಂಘದ ಕಾರ್ಯದರ್ಶಿಗಳನ್ನು ಶ್ರೀ ರಂಗರಾಜ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದೇ ರೀತಿ ನಮ್ಮ ಸಿದ್ದರಾಮ ಸಾಹೇಬರಿಗೆ ಗೌರವಾನ್ವಿತ ಶ್ರೀ ಕಾಡೂರು ಸತ್ಯನಾರಾಯಣ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಗುರುವಾಗಿ ಅವರು ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಮ್ಮ ಈ ಅರೆಕಾಲಿಕ ಸ್ವಯಂ ಸೇವಕರಿಗೆ ಕೊಡುವಂತಹ ತರಬೇತಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಎನ್ನುವಂತಹ ಆಶಾಭಾವನೆಗಳನ್ನು ತಮ್ಮ ಪ್ರಾಸ್ತಾವಿಕ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಾಡಲಿಗೆ ಅನಂತ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಕಾಡೂರು ಸತ್ಯನಾರಾಯಣಾಚಾರ್ಯ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರಿಗೆ ಪಿಎಲ್ವಿ ಶರಣಪ್ಪ ಕಣಜಿ ಅವರು ಹೂಗುಚ್ಛ ಕೊಡುವುದರ ಜೊತೆಗೆ ಅವರಿಗೆ ಆತ್ಮೀಯವಾಗಿ ಗೌರವವನ್ನು ವಿನಂತಿ ವಿನಂತಿ ಮಾಡಿಕೊಂಡಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತ ಇನ್ನೋರ್ವ ಅತಿಥಿಗಳು ಶ್ರೀಮತಿ ಅಪರ್ಣ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜಯಲಕ್ಷ್ಮಿ ಬೀದರ್ ಇವರಿಗೆ ಡಾಕ್ಟರ್ ಜಯಶಾಲಿ ಮೇಡಮ್ ಅವರು ಹೂಗುಚ್ಛ ಕೊಡುವುದರ ಜೊತೆಗೆ ಅವರಿಗೆ ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಸಿದ್ದರಾಮ್ ಟಿಪಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರಿಗೆ ಶ್ರೀನಿವಾಸ ಚಾಮಡರು ಹೂಗುಚ್ಛ ಕೊಡುವುದರ ಮೂಲಕ ಅವರಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತ ಇನ್ನೊಬ್ಬ ಗಣ್ಯರಾಗಿರುವ ಶ್ರೀಯುತ ಸಂಕ್ರಾಂತಿರಾದ ಕಾರ್ಯದರ್ಶಿಗಳು ಜಿಲ್ಲಾ ವಕೀಲರ ಸಂಘ ಬೀದರ್ ಇವರಿಗೆ ನವೀನ್ ಅವರು ಬಂದು ಹೂಗುಚ್ಛ ಕೊಡುವುದರ ಮೂಲಕ ಅವರಿಗೂ ಕೂಡ ಆತ್ಮವಾಗಿ ಬರಮಾಡಿಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ವಿನಂತಿ ಮಾಡಿಕೊಂಡಿದ್ದಾರೆ. ಯಾರಾದರೂ ಬಂದು ಈ ತರಬೇತಿ ಕಾರ್ಯಕ್ರಮದ ಫೀಡ್ಬ್ಯಾಕ್ ಅನ್ನ ವ್ಯಕ್ತಪಡಿಸಬೇಕಿದ್ರೆ ಇಚ್ಛೆ ಉಳ್ಳವರಿಗೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ನಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬೇಕಾಗಿ ನಾವು ವಿನಂತಿ ಮಾಡಿಕೊಂಡಿದ್ದಾರೆ. ಶರಣಪ್ಪ ಕಣಜಿ ಸರ್ ಅವರು 4 ದಿವಸಗಳ ತರಬೇತಿ ಕಾರ್ಯಕ್ರಮದ ಅನುಭವದ ವಿಚಾರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ರೇಖಾಲಿಕ ಸ್ವಯಂ ಸೇವಕರಿಗೆ 4 ದಿವಸ ಒಂದು ತರಬೇತಿಯ ಕಾರ್ಯಕ್ರಮದ ಸಮಾರೋಪದ ಘಟ್ಟದ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯಾಗಿ ಉದ್ಘಾಟನೆ ಮತ್ತು ಸಮಾರೋಪದ ಒಂದು ವೇದಿಕೆಯನ್ನು ಇಲ್ಲಿ ಹಂಚಿಕೊಂಡಿರುವಂಥ ಆದರಣೀಯ ಗೌರವಾನ್ವಿತರಾಗಿರುವಂಥ ಶ್ರೀಯುತ ಕಾಡೂರು ಸತ್ಯನಾರಾಯಣಾಚಾರ್ಯರು, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ. ಇವರ ಹೆಸರಿನಲ್ಲೇ ಒಂದು ಮೌಲ್ಯ ಇದೆ, ಸತ್ಯನಾರಾಯಣಾಚಾರ್ಯ. ಈ ಒಂದು ಮಾತಾಡಕ್ಕೆ ಬಯಸ್ತಾ ಇದ್ದೀನಿ. ಇಂದು ಮಾನವ ಹಕ್ಕಿಯಂತೆ
ಆಕಾಶದಲ್ಲಿ ಹಾರಬಲ್ಲನಾಗಿದ್ದಾನೆ. ಇಂದು ಮಾನವ ನೀರಿನಲ್ಲಿ ಮೀನಿನಂತೆ ಈಜಬಲ್ಲನಾಗಿದೆ. ಆದರೆ ಮನುಷ್ಯನು ಮನುಷ್ಯತ್ವದ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ ಅನ್ನೋಂತೀನಿ. ಅವರು ಮಾತಾಡುವ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಕಾಳೂರು ಸತ್ಯನಾರಾಯಣಾಚಾರ್ಯರು ಬಹಳ ಅದ್ಭುತವಾದ ವಾಣಿಯನ್ನು ನಮಗೆ ನಾವು ಆಲಿಸಿದ್ದೀವಿ. ಅಂಥ ಮಹಾನ್ ಗಣ್ಯರು ವೇದಿಕೆ ಮೇಲೆ ಆಯ್ಸಿದರಾಗಿ ಅವರಿಗೆ ಹೃದಯವಂತಿಕೆಯಿಂದ ಅವರಿಗೆ ಅಭಿನಂದಿಸುತ್ತಾ, ಅದೇ ಯುವೋಪಾದಿಯಲ್ಲಿ ನಮಗೆ 4 ದಿವಸದ ಒಂದು ಕಾರ್ಯಾಗಾರದಲ್ಲಿ ಬಹಳ ನಮ್ಮ ಸಿದ್ದರಾಮ ಸಾಹೇಬರು ಎಂದೂ ಮರಲಿಕ್ಕಾಗಲ್ಲ. ಯಾಕೆಂದರೆ ಎಷ್ಟು ಅದ್ಭುತ, ಪ್ರತಿಯೊಂದು ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಸಮಯಕ್ಕೆ ಪ್ರಜ್ಞೆ, ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನಾನು ಕನ್ನಡ. ಆಗ ನಮಗೆ ಸದಾ ಸಮಯದ ಪ್ರಜ್ಞೆ, ಕರೆಕ್ಟ್ ಸಮಯಕ್ಕೆ ಬಂದು 9:30 ಬಂದು 4 ತನ ನಮಗೆ ಪ್ರತಿಯೊಂದಕ್ಕೆ ಏನು ಮಾಡ್ತಾಯಿದ್ರಿ ಫೀಲ್ಡರ್ ಆರಾಮಿದ್ದಾರೆ. ಇಷ್ಟು ಒಂದು ಪ್ರೀತಿಯಿಂದ ಬೈಬಲ್ನದ ಒಂದು ಮಾತು ಬರ್ತದೆ, ಪ್ರೀತಿಯಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು. ಹಾಗೆ ನಮ್ಮ ಪ್ರೀತಿ ಗಳಿಸಿದಂಥ ಆತ್ಮೀಯ ಗಣ್ಯರಾಗಿರುವಂಥ ನಮ್ಮ ಸಿದ್ದರಾಮ ಸಾಹೇಬ್ರೆ ಹಾಗೂ ನಮ್ಮ ಶ್ರೀಯುತ ಆದರಣೀಯ ಧನರಾಜ್ ಬಿರಾದಾರ್ ಕಾರ್ಯದರ್ಶಿ ಜಿಲ್ಲಾ ವಕೀಲರ ಸಂಘ ಸದಾ ಅವರು ಮುಗುಳ್ನಗೆ ಭಾಳ ಮತ್ತು ಪರ್ಸನಾಲಿಟಿ ಭಾಳ ವ್ಯಕ್ತಿತ್ವ ಹೊಂದಿರುವಂಥ ನಮ್ಮ ಧನರಾಜ್ ಸಾಹೇಬರಲ್ಲಿ ಅಭಿನಂದಿಸುತ್ತಾ, ಹಾಗೂ ಈ ನಮ್ಮ ಇನ್ನೋರ್ವ ನಮ್ಮ RP ಜಡ್ಜಸ್ ಸಾಹೇಬರು ಜೊತೆಗೆ ಮತ್ತು ಇವತ್ತಿನ ಟಾಪಿನಲ್ಲಿ ಭಾಳ ಪಾಸ್ಪೋರ್ಟ್ ಬಗ್ಗೆ ಮತ್ತು ಫ್ಯಾಕ್ಟ್ರಿಯ ಕಾನೂನುಗಳ ಬಗ್ಗೆ ಅದ್ಭುತ ನಾವು ಕೆಲವು ವಿಷಯಗಳನ್ನು ಅದರಿಂದ ಭಾಳ ವಿಷಯವನ್ನು ಇವತ್ತು ನಮ್ಗೆ ಹಂಚಿಕೊಂಡಿದಂಥ ಇವತ್ತು ನಮ್ಮ ಪೂರ್ಣ ಮೇಡಮ್ ಅವ್ರ ವೇದಿಕೆ ಮೇಲೆ ಅವರನ್ನು ಅಭಿನಂದಿಸುತ್ತಾ, ಹಾಗೂ ತಮ್ಮೆಲ್ಲರಿಗೂ ಒಂದು ಹೃದಯಾಂತರದಲ್ಲಿ ನೆನೆಸುತ್ತಾ, ನಾನು 4 ಸವಿಸ್ತಾರವಾದ ಸ್ವಲ್ಪ ಈ ಒಂದು ತರಬೇತಿ ಬಂದ ಮೇಲೆ ನಮಗೆ ಸ್ವಲ್ಪ ಪರಿವರ್ತನೆ, ವಿಶ್ವ ಪರಿವರ್ತನೆ. ನಾವು ಒಂದು ವೇಳೆ ಪರಿವರ್ತನೆ ಆದರೆ ಆಟೋಮೆಟಿಕ್ ಹಂತ ನಾವು ಮಾಡುವ ಕ್ಷೇತ್ರದಲ್ಲಿ ಸ್ವಲ್ಪ ಚೂರು ಬದಲಾವಣೆ ಆಗ್ತಾ ಅನ್ನುವಂಥ ನಮ್ಮ ಮನಸ್ಸನ್ನು ವಿಕಸನವಾಗಿದೆ. ಯಾಕೆಂದರೆ ಇಲ್ಲಿ RPಗಳು ಇಷ್ಟು ಚೆನ್ನಾಗಿ ನನಗೆ ನಮ್ಮ ಗೌತಮ್ ಅಡಿ ಸಾಹೇಬ್ರ ಜೊತೆ ತೋತೀನಿ. ಅವರು ಕಮ್ಯುನಿಕೇಷನ್ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದರು. ಕಮ್ಯುನಿಕೇಟ್, ಈಗ ಬೀದರ್ ಅನ್ನುವಂಥ ವರ್ಡ್ ಇದೆ, BIDAR. B ಅಂದ್ರೆ BSNL, I ಅಂದ್ರೆ ಐಡಿಯಾ, D ಅಂದ್ರೆ ಡೆಕೊಮೊ, A ಅಂದ್ರೆ ಏರ್ಟೆಲ್, R ಅಂದ್ರೆ ರಿಲಯನ್ಸ್. 5 ಕಂಪ್ನಿಗಳಂಥ ಬೀದರ್ ಅನ್ನೋ ಒಂದು ಶಕ್ತಿ. ನಿಮ್ಮ PLOಯಲ್ಲಿ ಕಮ್ಯುನಿಕೇಷನ್, ನಿಮ್ಮ ಸಂಪರ್ಕ, ಸಂವಹನ, ನಿಮ್ಮ ಜೊತೆಯಲ್ಲಿರುವಂಥವ್ರು, ನಿಮ್ಮ ಎದುರುಗಡೆ ಇರುವಂಥವ್ರ ಬಗ್ಗೆ ಹೇಗೆ ಮಾತಾಡಬೇಕನ್ನುವಂಥ ಆಲೋಚನೆಗಳನ್ನು, ಭಾಳ ಸಂವಹನದ ಬಗ್ಗೆ ಸವಿಸ್ತಾರವಾದಂಥ ವಿಚಾರವನ್ನು ಅವ್ರು ಇನ್ನೂ ಕೇಳಬೇಕು ಅನ್ನುವಂಥ ಹೇಳಿದಂಥ ವಿಚಾರಗಳನ್ನು ಇನ್ನೂ ಕೇಳಬೇಕನ್ನಿಸ್ತಾ ಇತ್ತು. ಅಂಥ ಮಹನೀಯರನ್ನು ಕರೆಸಿ, ಅಂಥ ಗಣ್ಯರನ್ನು ಕರೆಸಿ ಇವತ್ತು ನಮಗೆ ಆ ವಿಷಾಂಶವನ್ನು ಉಣಬಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ತುಂಬ ಋಣಿಯಾಗಿರ್ತೇನೆ. ಅದೇ ಉಪಾಧಿಯಲ್ಲಿ ಇವತ್ತು ಲೇಬರ್ ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಆಫೀಸರ್ಸ್ ಬಂದಿರು. ಅವರು ಸಹಿತ ಕಾರ್ಮಿಕ ಇಲಾಖೆಯ ಯೋಜನೆಗಳು ಎಷ್ಟಿವೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಅಷ್ಟು ಆ ಯೋಜನೆ ಬಗ್ಗೆ ನಮಗೊಂದು ಕ್ಯೂರಿಯಾಸಿಟಿ, ಆ ವಿಷಯವನ್ನು ತಿಳ್ಕೊಂಡು ನಾವು ಮುಂದೆ ನಮ್ಮ ಜನರಿಗೆ, ನಮ್ಮ ಸಂಬಂಧಪಟ್ಟಂಥ ನಮ್ಮ ಸಂಬಂಧಿಕರಿಗೆ, ಸಮಾಜದಲ್ಲಿರುವಂಥ ಕೆಳವರ್ಗದ ಅಂಥ ಜನರಿಗೆ ಅದನ್ನು ಒಯ್ದು ಮುಟ್ಟಿಸ್ಬೇಕನ್ನುವಂಥ ಆಶೆ ಹುಡುಕಿಸಿದ್ರು. ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ಹಣ ಇದೆ, ಇಷ್ಟೆಲ್ಲ ಯೋಜನೆಗಳಿವೆ. ಆ ಯೋಜನೆಗಳ ಬಗ್ಗೆ ಸಮರ್ಪಕವಾದಂಥ ವಿಷಯ ನಮಗೆ ಗೊತ್ತಿರಲಿಲ್ಲ ಸರ್. ಆ ವಿಷಯವನ್ನು ಮುಟ್ಟಿಸಿದರೆ ಅಂಥ ಒಂದು RP ಇಲ್ಲಿ ನಮಗೆ ಒಂದು ವ್ಯವಸ್ಥೆ ಇತ್ತು. ಅದೇ ಉಪಾಧಿಯಲ್ಲಿ ಈಗ ಬಂದಿಖಾನೆ ಸಣ್ಣ ಬಸಪ್ಪ ಸಾಹೇಬ್ ಬಂದಿದ್ರು. ಬಂದಿಖಾನೆ ಇಷ್ಟೆಲ್ಲ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಏನಿತ್ತಂದರೆ, ಬಂದಿಖಾನದಲ್ಲಿ ಬಹಳ ನಮ್ಮನ್ನು ಈ ಥರ ಅಲ್ಲಿ ಕೈದಿಯಾಗಿದ್ದವರಿಗೆ ವ್ಯವಸ್ಥೆ ಇರುವುದಿಲ್ಲ ಅಂತ ನಾವು ಸ್ವಲ್ಪ ಹೊರಗಡೆಯಿಂದ ಆಲೋಚನೆ ಮಾಡಿದೆವು. ನಾವು ಇಲ್ಲಿ ಚರ್ಚೆ ಮಾಡಿದಾಗ ಆ ಕೈದಿಗಳಲ್ಲಿ ಮನೆಯಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಆ ಥರ ವ್ಯವಸ್ಥೆ ಇರುತ್ತದೆ, ಈ ಥರ ವ್ಯವಸ್ಥೆ ಇರ್ತದೆ ಅನ್ನುವಂಥ ಬಹಳ ಆ ಕೈದಿಯ ಒಂದು ಪ್ರತಿಯೊಂದು ಆರೋಗ್ಯದ ಬಗ್ಗೆ, ಈಗ ಎಲ್ಲಕ್ಕಿಂತಲೂ ಆರೋಗ್ಯದ ಬಗ್ಗೆಯೂ ಸಹಿತ ಆ ಕೈದಿ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಿದ್ರು ಅಂತ ಅನ್ನುವಂಥ ಮಾತನ್ನು ನಮ್ಮ ಬಂದಿಖಾನೆಯ ನಮ್ಮ ಸಣ್ಣಬಸಪ್ಪ ಸಾಹೇಬರು ಹೇಳಿದರು. ಹೀಗೆ ಹಲವಾರು ನಾವು ಏನು ಆಲೋಚನೆ ಮಾಡ್ತೀವಲ್ಲ, ಆಲೋಚನೆಗಿಂತ ಮಿಗಿಲಾಗಿ ಕೆಲವು ನಮ್ಮಲ್ಲಿರುವಂಥ
ಸಣ್ಣ ಪುಟ್ಟ ಲೋಪದೋಷವನ್ನು ಹೋಗಲಾಡಿಸಿ ಇವತ್ತು ಸಮಾಜಮುಖಿಯಾಗಿ ಕಾರ್ಯಪ್ರವೃತ್ತ ಆಗಲಿಕ್ಕೆ ನಮ್ಮ ಎಲ್ಲ ಆರ್ ಪಿ ನಾವು ಪ್ರತಿಯೊಬ್ಬರು ಆರ್ ಪಿ ಹೆಸರನ್ನ ಹೇಳ್ಕೊತಾ ಹೋದ್ರೆ ಸಮಯ ಜಾಸ್ತಿ ಇರ್ತದೆ. ಅಸಲಾಗಿ ಟೋಟಲಿ ಹೇಳ್ತೀನಿ ಸಾರಾಂಶ. ನಾನು ಇಲ್ಲಿ 4 ದಿವಸ ಸರ್ ನಾವು ಸಮಯ ಇಷ್ಟು ನಾನು ತಿಳ್ಕೊಂಡಿದ್ದೆ. ಎಲೆ ಮಾನವನ ಅತ್ತತ್ತ ಏಕ ಸುತ್ತಾಡದಿರು. ನಾವು ಜೀವನದಲ್ಲಿ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಅದಕ್ಕಿಂತಲೂ ನಾವು ಬೆಲೆ ಕೊಡ್ತಾ ಇದ್ದೀವಿ. ಆದರೆ ಇಲ್ಲಿ ಬಂದು ಸಮಯದ ಪ್ರಜ್ಞೆ ಬಹಳ ಮುಖ್ಯ ಅನ್ನುವಂಥದ್ದು ನನಗೆ ಇಲ್ಲಿ ಮನವರಿಕೆ. ಎಷ್ಟು ಸಮಯಕ್ಕೆ ಅವರೆಲ್ಲ ನ್ಯಾಯಾಧೀಶರಾಗಿ ಎಷ್ಟು ಸಮಯಕ್ಕೆ ನಾವ್ಯಾಕೆ ಕೊಡಬಾರ್ದು ಅನ್ನುವಂಥ ನಮ್ಮ ಮನಸ್ಸಿನಲ್ಲೂ ಸಹಿತ ನನಗೆ ಬಂತು. ಎಷ್ಟು ಸಮಯದ ಬಗ್ಗೆ ನಾವು ತಿಳ್ಕೊಂಡಿವಿ, ವಿಷಯದ ಬಗ್ಗೆ ತಿಳ್ಕೊಂಡಿವಿ. ಇಂಥ ಒಂದು ನನ್ನ ಪುಣ್ಯ, ನಮ್ಮೆಲ್ಲರ ಪುಣ್ಯ ಈ ಒಂದು 4 ದಿವಸದ ಒಂದು ಸರ್ಕಾರದ ಯೋಜನೆಗಳು ಮತ್ತು ಇಲ್ಲಿ ನ್ಯಾಯಾಂಗದ ನ್ಯಾಯಾಧೀಶರು ನೋಡೋ ಸೌಭಾಗ್ಯ. ನಾವು ಹೊರಗಡೆ ನಿಜಕ್ಕೂ ನಾವು ಕೋರ್ಟ್ನಲ್ಲಿ ಒಳಗೆ ಬರ್ಬೇಕಾದ್ರೆ ಅವು ಏನು ಹಾಸ್ಪಿಟಲ್ಗೆ ಹೋಗೋದು, ಜೈಲಿಗೆ ಹೋಗೋದು ಇವೆಲ್ಲ ನಮ್ಮ ಜೀವನದಲ್ಲಿ ಬರಲಿಲ್ಲ ಸರ್. ನಿಜವಾಗಿಯೂ ಇಲ್ಲಿ ಒಂದು ಕೋರ್ಟ್ನಾಗ ಒಳಗೆ ಬಂದೀವಲ್ಲ ಅಂತ ನಮ್ಗೆ ಇಂಥ ನ್ಯಾಯಾಧೀಶ ದರ್ಶನ ಐತಲ್ಲ ನಮ್ದೆಲ್ಲ ಪುಣ್ಯ ಅಂತ ಭಾವಿಸ್ಕೊಂಡು ನಾನು ಭಾವಿಸ್ಕೊಂಡಿದ್ದೀನಿ ಸರ್. ಹೀಗೆ ಒಳ್ಳೆಯ ವಿಚಾರಗಳು, ಮಾತುಗಳು, ಅವರ ಒಂದು ಸೌಮ್ಯತೆ ಈ ನಿಜವಾಗಿ ನಮ್ಮ ಅಪರ್ಣ ಮೇಡಮ್ ಅವರು ಅವ್ರ ಕ್ಲಾಸ್ ಹೇಳೋ ಸಂದರ್ಭದಲ್ಲಿ ಎಷ್ಟು ಮಧುರವಾಗಿ, ಎಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನು ಇಂಥ ನ್ಯಾಯಾಧೀಶರು ನಮಗೆ ಸಿಕ್ಕಿದ್ದು ಒಂದು ನಮಗೆ ಸೌಭಾಗ್ಯ. ಅದಕ್ಕಾಗಿ ಎಲ್ಲ ಆರ್ ಪಿಗಳಿಗೆ ನಾನು ಶರಣನ್ನು ಸಲ್ಲಿಸ್ತಾ ಮತ್ತು ಈ ವೇದಿಕೆ ಮೇಲೆ ನನಗೆ ಅನುವು ಮಾಡಿಕೊಟ್ಟು ಸಲ್ಲ ನಿಮ್ಮೆಲ್ಲರಿಗೂ ಶರಣ. ಈ 4 ದಿವಸ ತರಬೇತಿ ಕಾರ್ಯಕ್ರಮದಿಂದ ಏನೂ ಅರಿಯದ ಅಧಮರಾದ ನಮಗೆ ಪರಿಪೂರ್ಣರನ್ನಾಗಿ ಮಾಡಿದ್ದೀರಿ. ಹಾಗಾಗಿ ನಾವೆಲ್ಲರೂ ಧನ್ಯರನ್ನು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದ ಶರಣ ಪ್ರಪಂಚವರಿಗೆ ಅನಂತ ಧನ್ಯವಾದಗಳು. ಈಗಾಗಲೇ ಆಗಮಿಸಿದ ಶ್ರೀಯುತ ಪ್ರಕಾಶ್ BM ಉಪಾಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಬೀದರ್ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಗಣ್ಯರು ಆಗಮಿಸಿದ್ದಾರೆ. ಶ್ರೀಯುತ ವಿನಾಯಕ್ ಒಳಚಂಡೆ ಸರ್, ಗೌರವಾನ್ವಿತ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು JFC ಬೀದರ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಅವರಿಗೆ ಸರ್ವೇಶ್ ಪಾಟೀಲ್ ಅವರು ಹೂಗುಚ್ಚೆ ಕೊಡುವುದರ ಮೂಲಕ ಆತ್ಮೀಯವಾಗಿ ಬರಪಡಿಸಬೇಕಾಗಿ ವಿನಂತಿ ಮಾಡುತ್ತಿದ್ದಾರೆ. ಶ್ರೀಯುತ ವಿನಾಯಕ್ ಒಳಕಂಡೆ ಸರ್ ಗೌರವಾನ್ವಿತ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು JFC ಬೀದರ್ ಅವರಿಗೆ ವಿಜಯ್ ಶಂಕರ್ ಅವರು ಹೂಗುಚ್ಚೆ ಕೊಡುವುದರ ಮೂಲಕ ಅವರಿಗೆ ಕೂಡ ಆತ್ಮೀಯವಾಗಿ ಬರಪಡಿಸಬೇಕು. ನ್ಯಾಯಾಲಯ ಇಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲ ಹೆಸರಲ್ಲೇ ಹೇಳೋದು ಬೇಡ, ಡೈರೆಕ್ಟಾಗಿ ನಿಮ್ಮ ಒಪಿನಿಯನ್ ಹೇಳಿ. ಕಾನೂನು ದೃಷ್ಟಿಯಲ್ಲಿ ಎಲ್ಲ ಗಣ್ಯಮಾನ್ಯರು ವಂದಿಸುತ್ತಾ ಈ ಒಂದು 4 ದಿನಗಳಲ್ಲಿ ನಮಗೆ ಅತ್ಯುತ್ತಮವಾದಂಥ ತರಬೇತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ಕಾನೂನಿನ ಚೌಕಟ್ಟಿನಲ್ಲಿ PIBಗಳು ಯಾವ ಕಾರ್ಯಗಳನ್ನು ನಿರ್ವಹಿಸಬೇಕು, ನಮ್ಮ ಪಾತ್ರ ಏನು, ಅಂದರೆ ನಾವು ಹೊರಗಡೆ ಹೋದಾಗ ನಮ್ಮ ಶಿಸ್ತು ಹೇಗಿರಬೇಕು, ಆಮೇಲೆ ನಮ್ಮ ಕಮ್ಯುನಿಕೇಷನ್ ಹೇಗಿರಬೇಕು, ಆಮೇಲೆ ನಾವು ವಿಷಯನ ಸಬ್ಜೆಕ್ಟನ್ನು ಹೇಗೆ ತಿಳ್ಕೊಂಡಿರಬೇಕು, ಅಂದರೆ ಬೇರೆಯವರಿಗೆ ತಿಳಿಸುವುದಕ್ಕಿಂತ ಮೊದಲು ನಾವು ವಿಷಯನ ತಿಳ್ಕೊಂಡಿರಬೇಕು. ಕೆಲವೊಂದು ವಿವಾಹ ಪದ್ಧತಿಗಳಿದ್ದಾವೆ, ನನಗೆ ಗೊತ್ತಿರುವಂಥ ಇಸ್ಲಾಂ ಪದ್ಧತಿ ವಿವಾಹ ಗೊತ್ತಿರಲಿಲ್ಲ. ಜರೀನಾ ಮೇಡಮ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಆಮೇಲೆ ಜೈಲಿನಲ್ಲಿ ನಾನೇ ಭಾಳ ಫೀಲ್ ಮಾಡ್ಕೊಂಡಿದ್ದೆ, ಎಷ್ಟು ಫ್ರೀಡಮ್ ಇದೆ ಅಂತೇಳಿ. ಅದು ಒಂದು ಪರಿವರ್ತನೆ, ಬದಲಾವಣೆ, ಅಂದರೆ ಮುಕ್ತವಾಗಿ ನಾವು ಅವರಿಗೆ ಒಂದು ಅವಕಾಶ ನೀಡಿ ಅದರಿಂದ ಅವರ ಮನ ಪರಿವರ್ತನೆ ಮಾಡ್ಬೋದು ಅನ್ನೋ ಒಂದು ಸಬ್ಜೆಕ್ಟನ್ನು ನಾನು ತಿಳ್ಕೊಂಡಿದ್ದೆ. ಆಮೇಲೆ ಅಲ್ಟ್ರಾಸಿಟಿ ಅಂದರೆ ಅದ್ರ ಬಗ್ಗೆ ಕೇಳಿದ್ದೆ ನಾನು, ಆದರೆ ಇವತ್ತು ಸರ್ ಅವರು ತುಂಬ ಅದನ್ನು ಮನಸ್ಸು ಮುಟ್ಟಂಗೆ ಹೇಳಿದರು. ಮತ್ತು ಅಲ್ಲಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ನಾವು ಹೇಗೆ ತಡಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಮಗೆ ಚೆನ್ನಾಗಿ ಗೊತ್ತಾಯಿತು.
ಅದೇ ರೀತಿಯಾಗಿ ಫ್ಯಾಕ್ಟ್ರಿ ಆ್ಯಕ್ಟ್ಗಳಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಸುಮಾರು ಕಂಡೀಷನ್ಸ್ ನಮ್ಗೆ ಗೊತ್ತಿರಲಿಲ್ಲ. ಪಾಸ್ಪೋರ್ಟ್ ವೀಸಾ ಅಂತ ಗೊತ್ತು, ಯಾಕಂದರೆ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋದವರೇ ಇಲ್ಲ. ಸೊ ಅದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಇರ್ತಕ್ಕಂಥ ವಿಷಯನ ನಮಗೆ ಮಂಡನೆ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಒಂದು ತರಬೇತಿ ನಮಗೆ ತುಂಬ ಅನುಕೂಲಕರವಾಗಿದೆ. ನಾವು ಒಬ್ಬ ನಾಗರಿಕರಾಗಿ PLB ಆಗಿ ಮತ್ತು ನಾವು ಒಬ್ಬ ಸಾಂಸ್ಕೃತಿಕವಾಗಿ ನಾವು ಅಂದರೆ ಒಬ್ಬ ಕಲ್ಚರಲ್ ಪರ್ಸನ್ಸ್ ಯಾವ ರೀತಿ ಇರಬೇಕು, ಕಾನೂನು ಚೌಕಟ್ಟಿನಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ನಮ್ಮ ಮುಖ್ಯವಾಗಿ ನಮ್ಮ ಬಿಹೇವಿಯರ್ ಯಾವ ರೀತಿ ಇರಬೇಕಂತೇಳಿ ಓರಲ್ ಆಗಿ ಎಲ್ಲ ರೀತಿಯಾದಂಥ ವಿಷಯನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಒಂದು ತಿಳಿಸಿದಂಥ ವಿಷಯನ ನಾವು ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ವ್ಯಕ್ತಿ ಜೊತೆ ನಾವು ಮಾತಾಡಬೇಕಾದ್ರೂ ಕೂಡ, ವಿಷಯ ತಿಳಿಸ್ಬೇಕಾದ್ರೂ ಕೂಡ ಯಾವುದೇ ತಪ್ಪು ದಾರಿಯನ್ನು ತೋರಿಸದೇನೆ ಇದ್ದಂಥ ವಿಷಯವನ್ನು, ವಾಸ್ತವವಾದಂಥ ವಿಷಯನ ಎಲ್ಲ ಜನರಿಗೆ ತಲುಪಿಸ್ತೀವಿ. ನಮ್ಮ ಒಂದು ಹಾಗೂ ನಮಗೇನು ಅರೆಕಾಲಿಕ ಸ್ವಯಂ ಸೇವಕರಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಮ್ಮ ಕಾನೂನಿಗೆ ಒಂದು ಉತ್ತಮವಾದ ಒಂದು ಗೌರವವನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ತರಬೇತಿ ಕಾರ್ಯಕ್ರಮದಿಂದ ವಿವಿಧ ಇಲಾಖೆಗಳಿಂದ ಆಗುವಂಥ ವಿವಿಧ ಸೌಲಭ್ಯಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಷಯ ಸಂತೋಷದ ವಿಚಾರಗಳನ್ನು ವ್ಯಕ್ತಪಡಿಸಿದ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಕಲ್ಪಿಸಿಕೊಡ್ತಾ ಇದ್ದೇನೆ. ದಯವಿಟ್ಟು ಯಾರಾದರೂ ನಮ್ಮ ಅನುಭವದ ವಿಚಾರ ವ್ಯಕ್ತಪಡಿಸುವುದೇ ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಹಾಸಿಗೆಯಾದಂಥ ಎಲ್ಲ ನ್ಯಾಯಾಧೀಶರಿಗೆ ನನ್ನ ವಂದನೆಗಳು. ನಾವು 4 ದಿವಸ ತರಬೇತಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದು ಅಂಗನವಾಡಿ ವರ್ಕರಾಗಿ ಆದಷ್ಟು ಮಟ್ಟಿಗೆ ಸ್ವಲ್ಪ ಹಕ್ಕುಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇತ್ತು. ಆವಾಗ ಬಂದು ಸರ್ ಒಂದೊಂದು ಊರಿನಲ್ಲಿ ಕಾನೂನು ಬಗ್ಗೆದಾಗ ಅರಿವು ಮೂಡಿಸ್ಲಿಕ್ಕೆ ಬರ್ತಿದ್ರು. ಅದ್ರ ಬಗ್ಗೆ ಸ್ವಲ್ಪ ಇದೆ. ಆದರೆ ಇಷ್ಟೆಲ್ಲ ಯಾರು ಇದರಲ್ಲಿ ಯಾವ ಕಾನೂನು ಇರ್ತದಂತ ನಮ್ಗೆ ಗೊತ್ತಿದ್ದಿಲ್ಲ, ಯಾವ ಕಾಯ್ದೆ ಹೆಂಗಿರ್ತದಂತ ಗೊತ್ತಿದೆ. ನಮ್ಗೆ ತಿಳಿದಿದ್ದಷ್ಟೇ ಗರ್ಭಿಣಿಯರ ಬಗ್ಗೆದಲ್ಲಿ ಮತ್ತು ಮಕ್ಕಳ ಬಗ್ಗೆದಲ್ಲಿ, ಮಕ್ಕಳ ಹಕ್ಕುಗಳ ಬಗ್ಗೆದಲ್ಲಿ ಸ್ವಲ್ಪ ಗೊತ್ತಿದೆ. ಆದರೆ ಬೇರೆ ವಿಷಯದಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ. ಈಗ ನಮ್ಮ ನಡತೆ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ರು. ಹೌದು, ನಮ್ಮ ನಡೆ ನುಡಿ ಮೂಲಕನೇ ಜನರು ನಮ್ಮನ್ನು ಕಂಡುಕೊಳ್ಳುತ್ತಾರೆ. ನಾವು ಹೇಳೋದಕ್ಕಿಂತ ಮೊದಲು ನಾವು ಹೇಗಿದ್ದೆವು ಅಂತ ಹೇಳಿ ನಾವು ತಿಳ್ಕೊಂಡು ನಾವು ನಡೆದರೆ ಜನರು ನಮ್ಮನ್ನು ಗುರುತಿಸಿ ನಮ್ಮ ಹತ್ರ ಏನಿದೆ ಅಮ್ಮ, ಏನಿಲ್ಲ, ನಮ್ಗೇನು ತಿಳಿಲಾರದು, ನಮಗೆ ಹೇಳಿದೆ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡಿ ನಮ್ಮ ನ್ಯಾಯಾಧೀಶ 4 ದಿವಸ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯದಲ್ಲೂ ಬಹಳ ಸಾವಿಸ್ತ್ರವಾಗಿ ಉಪನ್ಯಾಸ ಮಾಡಿದ್ದಾರೆ. ಅವರಿಗೆ ನಾನು ಬಹಳ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸ್ಟೂಡೆಂಟ್ಸ್ ಒಬ್ಬರಿಗೆ ಮತ್ತೆ ಈಗ ಸೋಷಿಯಲ್ ವರ್ಕರ್ ಮೇಡಮ್ ಅವರಿಗೆ ಹೇಳಿದ್ರು, ಮತ್ತೆ ನಮ್ಮ ಟೀಚರ್ ಅವರಿಗೆ ಹೇಳಿದ್ರು, ಸರ್ ಅವರಿಗೆ ಲಾಸ್ಟ್ ಸ್ಟೂಡೆಂಟ್ಸ್ ಕೆಟಗರಿ ಗ್ರೂಪ್ ಅಲ್ಲಿ ಹೇಳ್ತೀಯಾ ಮೇಡಮ್ ತಾವು ಹೇಳಿದ್ರು ಲಾಸ್ಟ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ, ಒಬ್ರು ಯಾರಾದ್ರೂ ಹೇಳಿದ್ರು ಹಲೋ, ನಾನು ಶ್ರೀನಿವಾಸ. ಎಲ್ಲ ನ್ಯಾಯಾಧೀಶರಿಗೆ ನಮ್ಮ ಕಾನೂನಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿರುತ್ತಂಥ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಕಾನೂನಿಗೆ ನಮಸ್ಕರಿಸುತ್ತಾ ಹಾಗೂ 4 ದಿವಸ ತರಬೇತಿಯನ್ನು ಒಳ್ಳೆ ರೀತಿಯಲ್ಲಿ ನಡೆಯಿತು. ಅದೇ ನಮಗೇನು ಒಂದು ಕೊರತೆ ಇಲ್ಲಂಗೆ ಸಾಹಿತ್ಯಗಳು ಎಲ್ಲ ರೀತಿಯಾಗಿ ಟೈಮಿಂಗ್ ನಮಗೆಲ್ಲ ನಡೆಸ್ಕೋತಾ ಎಲ್ಲ ಮಾತಿನಿಂದ ಅವರೆಲ್ಲ ಪ್ರಯತ್ನ ಮಾಡಿದ್ರು. ಅದ್ರ ಕಡೆದು ನಾವು 4 ದಿವಸ ಸಾಹಿತ್ಯರಿಗೆ ಏನು ತೊಂದರೆ ಇಲ್ಲಂಗೆ ಟೈಮಿಂಗ್ ಅರೆಸ್ಟ್ ಮಾಡಿ ಮತ್ತು ಟೈಮಿಂಗ್ ಬಂದು ಟೈಮಿಗೆ ಚಾ ಮತ್ತು ಊಟ ಮತ್ತು ಟೈಮಿಂಗ್ ಎಲ್ಲ ಬರೋದ್ರೂ ಈ ರೀತಿ ಎಲ್ಲ ಮಾಡಿದ್ರೆ ಸಾಯ್ತು. ಅದರಿಂದ ಅವ್ರಿಗೂ ಟೈಮ್ ಕೊಟ್ಟಿದೆ ಸರ್. ಈಗೆಲ್ಲ ಒಳ್ಳೆ ರೀತಿ ತರಬೇತಿ 4 ದಿವಸ ಆಯಿತು. 4 ದಿವಸದಾಗ ಎಲ್ಲ ಅನುಭವಕ್ಕೂ
ಎಲ್ಲ ಅನುಭವಗಳಿದ್ರು. ಕಾನೂನು ಬಗೆದಾಗ ಕಾನೂನು ರೀತಿ ಇರ್ಬೋದು ಮತ್ತು ಕಾನೂನು ಬಗೆದ ಎಲ್ಲ ಜಾಗೃತಿಯನ್ನು ಮೂಡಿಸಿದ್ರು ಎಲ್ಲ ನ್ಯಾಯಾಧೀಶರು ಕೂಡ ಪ್ರಯತ್ನ ಮಾಡೋದು ಸರಿಯಾಗಿ ಮತ್ತೆಲ್ಲ ಒಳ್ಳೆಯ ರೀತಿಯಾಗಿ ಎಕ್ಸರ್ಸೈಸ್ ಆಗಿದ್ದಕ್ಕೆ ನನ್ನ ವತಿಯಿಂದ ಹಾಗೂ ನಮ್ಮ ಟಿವಿ ವತಿಯಿಂದ ಸಿದ್ದರಾಮ ಸಾಹೇಬರಿಗೆ ಮತ್ತೊಂದು ಸಲ ನಮಸ್ಕಾರಗಳು. ವಿಮರ್ಶೆ ಮಾಡಿ ಮಾಡ್ತಾ ಹೋದಾಗ ತಾನು ಕಲ್ತಿದ್ದು ಆ ಒಂದು ಗ್ರಾಮ್ಯಾಟಿಕಲಿ ತಪ್ಪುಗಳು ಆಗಿರ್ಬೋದು, ಅವುಗಳನ್ನು ತಿದ್ದಿಕೊಂಡು ಅರ್ಥೈಸಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಶುಭ ಮುಂಚಿಟ್ಟಿದ್ದು ಹೊಳೆಯುತ್ತದೆ, ಮುಂಚಿಟ್ಟಿದ್ದು ಹೊಳೆಯುತ್ತದೆ. ಅಂದ್ರೆ ನೀವು ಇಲ್ಲಿ ಕಲಿತಂತಹ ವಿಷಯಗಳನ್ನ ಮುಚ್ಚಿಡದೆ ಕಾನೂನಿನ ಆಶಯಗಳನ್ನ ಪ್ರತಿ ಮನೆಗಳಿಗೆ ತಲುಪಿಸುವಂತಹ ಅಳಿಲು ಸೇರಿ ನಿಮ್ಮದಾಗಲಿ ಎನ್ನುವಂತಹ ಮಾತನ್ನು ವ್ಯಕ್ತಪಡಿಸಿದಂತಹ ಶ್ರೀಮಂತರಿಗೆ ಅನಂತ ಧನ್ಯವಾದಗಳು. ಅಧಿಕಾರಿಕ ಸ್ವಯಂ ಸೇವಕರಿಗೆ ಅಧಿಕೃತವಾಗಿ ನೀವು ಸ್ವಯಂ ಸೇವಕರು ಈ ಕೆಲಸ ನೀವು ಜವಾಬ್ದಾರಿಯನ್ನ ಹೊಂದಿದವರು ಎನ್ನುವುದಕ್ಕಾಗಿ ನಿಮ್ಮ ಗುರುತಿನ ಚೀಟಿಯನ್ನು ಕೊಡಲಾಗ್ತದೆ. ಹಾಗಾಗಿ ಮಹೇಶ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಸಾಯಂಕಾಲದ ನಮ್ಮ ಗುರುತಿನ ಚೀಟಿಯನ್ನು ಪಡೆಯಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಬಹಳ ಸಮರ್ಪಕವಾಗಿ ಮೀನಾಕ್ಷಿ ನವೀನ್ ಕುಮಾರ್ ಶೀಲಾ ವಿಜಯಶಂಕರ್ ಶ್ರೀನಿವಾಸ್ ನಿರ್ಮಲಾ ದೇವಿ ಆಶೀರ್ವಾದ ಕಿಶೋರ್ ಕುಮಾರ್ ಉಳಿದ ಸಂಖ್ಯೆಗೆ ಕೊಡಿಸಿಕೊಡಿ.
ಸಿದ್ದೇಶ್ವರ ಸ್ವಾಮಿ, ಡಾಕ್ಟರ್ ಸುಜಾತ, ಸಂಗಮೇಶ್ ಪಾಟೀಲ್, ಲಕ್ಷ್ಮಿ, ಸುಮಯ ನಂಜು, ನಾಜ್ಮಿನ್ ಮಿನಾಜ್, ಶಿವಕುಮಾರ್, ಸಲೋಮನ್ ಎಂಪಿ, ಆಕಾಶ್ ಸಜ್ಜನ್, ಆಕಾಶ್ ಜಯಶಾಲಿ, ವಿಜಯ್ ಕುಮಾರ್, ಸುಲೋಚನಾ, ಕಿರಣ್ ಬಿರಾದಾರ್, ಸಹಿಗೆ ಈಗಲೂ ಮತ್ತು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಇಲ್ಲಿ ನಮ್ಮ ಲೀಗಲ್ ಕ್ಲಿನಿಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಕಾರ್ಯಕ್ರಮ ಇದು ಟ್ರೈನಿಂಗ್ ಮೀಟಿಂಗ್ ಅಂತ ಕರೆದಾಗುತ್ತಾನೆ ಮತ್ತು ನಿಮಗೆ ಯಾವ ಪ್ಲೇಸ್ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ಅಂತ ಪ್ಲೇಸ್ ನಲ್ಲಿ ತಮ್ಮ ಡೆವಲಪ್ ಮಾಡ್ತೀವಿ. ವೀಕ್ಲಿ ಒನ್ ಡೇ 2 ಡೇ ವರ್ಕ್ ಮಾಡೋದಿರುತ್ತೆ. ಅಲ್ಲಿ ಡೆವಲಪ್ ಮಾಡಲಿಕ್ಕೆ ನಾವು ಫೆಬ್ರವರಿ 1ರಿಂದ ಇಂಪ್ಲಿಮೆಂಟ್ ಆಗುವಾಗ ಒಂದು ಆದೇಶ ಮಾಡಿದ್ವಿ. ಸೊ ನಾವು ಯಾವಾಗಾದ್ರೂ ಹೋಗಿ ಬಂದರೆ ಸ್ವಲ್ಪ ನಿಮ್ಮ ರೆಸ್ಪಾನ್ಸ್ ಕ್ವಿಕ್ ರೆಸ್ಪಾನ್ಸ್ ಇಲ್ಲಿ ಕ್ವಿಕ್ ರೆಸ್ಪಾನ್ಸ್ ಬೇಕು ನಮಗೆ, ಅದೆಲ್ಲ ಮಾತ್ರ ಇರುತ್ತೆ. ಅಥವಾ ಕೆಲವೊಮ್ಮೆ ನಾವು ಏನಾದರೂ ಬೇರೆ ಬೇರೆ ಊರಲ್ಲಿ ಹೋಗಿದ್ರೆ ನಾವು ಅದನ್ನ ಇನ್ಫಾರ್ಮೇಶನ್ ಕೇಳ್ತಾ ಇರ್ತೀವಿ, ದಯಮಾಡಿ ಕೊಡಿ. ಮತ್ತು ಈಗಲೇ ಹೇಳ್ತಾ ಇದ್ದೀನಿ ಎಲ್ಲರಿಗೆ, ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಬೇಕಾಗಿದೆ. ನೀವು ಇಂಥ ಏರಿಯಾದಲ್ಲಿ ಮಾಹಿತಿ ಇದ್ರೆ ನಮಗೆ ತಿಳಿಸಿ. ಡ್ರೈ ಸ್ಯಾನಿಟರಿ ಅಂತ ಡ್ರೈ ಸ್ಯಾನಿಟರಿ ಎಲ್ಲಾದ್ರೂ ಇದೆಯಾ ನಿಮ್ಮ ಏರಿಯಾದಲ್ಲಿ ನೋಡ್ಕೊಳ್ಳಿ. ಡ್ರೈ ಸ್ಯಾನಿಟರಿ ಅಂತ ಕಾನ್ಸೆಪ್ಟ್ ಏನಾದ್ರು ಅರ್ಥ ಆಯ್ತಾ ಯಾರಿಗಾದ್ರು? ಬಹುಶಃ ಇಲ್ಲಿ ನಾನು ಮನೆಗೂ ಹೇಳ್ತಾ ಇರೋದು ಅದು ಈಗಿರೋದೆಲ್ಲ ಬ್ಯಾಟರಿ ಸಿಸ್ಟಮ್ ಆಗಿದ್ರೆ ವಾಟರ್ ಫ್ಲಾಶ್, ಅದಕ್ಕೆ ವಾಟರ್ ಫ್ಲಾಶ್ ಬರಲ್ಲ ಅಂತ. ಇದೇನಾಗಿದೆ ಅಂದ್ರೆ ನಮಗೆ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಈಗ ಅವರು ಹೇಳೋದೇನಂದ್ರೆ ಅಂತ ಯಾವುದೂ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಇರಬಹುದು, ಹಳ್ಳಿಯಲ್ಲಿ ಇರುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಇದ್ರೆ ಅಲ್ಲಿ ಮಾತ್ರ ಪಾಸಿಬಿಲಿಟಿ ಇರುತ್ತೆ, ಅದು ಒಂದು. ಮತ್ತು ಇನ್ಸ್ಯಾನಿಟರಿ ಅಂತ ಇದೆ. ಇನ್ಸ್ಯಾನಿಟರಿ ಅಂತ ಹೇಳಿದ್ರೆ ಏನಂದ್ರೆ ಆ ಮನೆಯಲ್ಲಿ ಅವ್ರ ಕಬೋರ್ಡ್ ನಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ, ಅದರ ಕನೆಕ್ಷನ್ ಡೈರೆಕ್ಟ್ ಆಗಿ ಡ್ರೈನೇಜ್ ಇರಬೇಕಿಲ್ಲ. ಇದು ಅರ್ಥ ಇದೆ. ಅಂತ ಯಾವ್ದಾದ್ರು ಇದ್ರೆ ನಿಮ್ಮ ಏರಿಯಾದಲ್ಲಿ ಒಂದು 10-15 ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆ ಅದನ್ನ ರಿಪೋರ್ಟ್ ತೋರಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಬೇರೆ ರೀತಿಯಿಂದ ಏನು ಸ್ಕ್ಯಾವೆಂಜರ್ಸ್ ಎಲ್ಲರೂ ವರ್ಕ್ ಮಾಡೋರು ಅಥವಾ ಹಿಂದೆ ವರ್ಕ್ ಮಾಡಿ ಬಿಟ್ಟವರು ಯಾರಾದರೂ ಇದ್ದರೂ ಸಹಿತ ನಮಗೆ ರಿಪೋರ್ಟ್ ಕೊಡು. ನಾವು ಉಪಾಧಿಯವರಿಗೆ ಕೇಳಿದ್ದೀವಿ, ಅವರು ಎಷ್ಟರ ಮಟ್ಟಿಗೆ ಅಕ್ಯುರೇಟ್ ರಿಪೋರ್ಟ್ ಕೊಡ್ತಾರೆ ಅಂತ ನಮ್ಗೆ ಕಂಪೇರ್ ಮಾಡ್ಕೊಳ್ಳೋದು ನಮಗೆ ಈಸಿ ಆಗುತ್ತೆ. ಮಾಡ್ತಿರೋದು ಎಷ್ಟು ನನ್ನ ಪ್ರಕಾರ ಬೇರೆಯವರಲ್ಲಿ ಇನ್ಸ್ಯಾನಿಟರಿ ಟಾಯ್ಲೆಟ್ಸ್ ತುಂಬಾ ಇದೆ ಅಂತ ನನಗೆ ಇದೆ. ಓಲ್ಡ್ ಸಿಟಿ ಏರಿಯಾದಲ್ಲಿ ಯಾರಿದೆ? ಓಲ್ಡ್ ಸಿಟಿ ಏರಿಯಾ ಸ್ವಲ್ಪ ನೋಡಿ, ನಿಮಗೆ ಕನ್ನಡ ಅರ್ಥ ಆಗ್ತಲ್ವಾ? ಸ್ವಲ್ಪ ನೋಡಿ, ಓಲ್ಡ್ ಸಿಟಿ ತುಂಬಾ ಇದೆ ಅಂತ ನನಗೆ ಇತ್ತು ಇನ್ಫಾರ್ಮೇಶನ್. ಈ ಏರಿಯಾದಾಗ
ಅಂದ್ರೆ ಸ್ವಲ್ಪ